ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ 5760 ಕಾನೂನು ಅರಿವು ಕಾರ್ಯಕ್ರಮದ ಆಯೋಜನೆ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾನೂನು ಅರಿವು ಅಗತ್ಯ. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಶಿವಣ್ಣ ಅಭಿಪ್ರಾಯ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಪೊಲೀಸರು ಅವರ ಯೋಗಕ್ಷೇಮಕ್ಕಾಗಿ 4,25,00,000 ವೆಚ್ಚದ ವಸತಿ ನಿಲಯ ನಿರ್ಮಾಣ. ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ HD ರೇವಣ್ಣ. ರಾಜ್ಯ ಸರ್ಕಾರದಿಂದ ಗೋಹತ್ಯೆ ವಿರೋಧಿ ಕಾನೂನು ಜಾರಿ. ಇನ್ನು ಹೆಚ್ಚುತ್ತಲೇ ಇರುವ ಗೋಹತ್ಯೆಗಳು. ಪೊಲೀಸ್ ಇಲಾಖೆಯಿಂದ ಕಠಿಣ ಕ್ರಮ ಜಾರಿಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಒತ್ತಾಯ. ಸಮಾಜದ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅಗತ್ಯವಿದೆ. ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಶಿವಣ್ಣ ಅಭಿಪ್ರಾಯಪಟ್ಟಿದ್ದಾರೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ನಗರದ ಹಾಸನಾಂಬ ಕಲಾಭವನದಲ್ಲಿ ಏರ್ಪಡಿಸಿದ್ದ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ವಸ್ತು ಪ್ರದರ್ಶನ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅಕ್ಟೋಬರ್ 2ರಿಂದ ಈವರೆಗೆ 5760 ಕಾರ್ಯಕ್ರಮ ಮಾಡಲಾಗಿದೆ. 261 ಗ್ರಾಮ ಪಂಚಾಯಿತಿಗಳ 2526 ಗ್ರಾಮಗಳಲ್ಲಿಯೂ ಕಾನೂನಿನ ಜಾಗೃತಿ ಸಭೆಗಳು ನಡೆದಿವೆ. 473 ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕಾನೂನಿನ ಜಾಗೃತಿ ಮೂಡಿಸಲಾಗಿದೆ ಎಂದರು. ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನೆರವು ಅಗತ್ಯವಿದೆ. ಹಾಗಾಗಿ ಎಲ್ಲರೂ ಸಂವಿಧಾನ ಆಶಯಗಳನ್ನು ಅರಿತು ಅನುಸರಿಸಿ ಎಂದರು. ಅಪರ ಪೊಲೀಸ್ ವರಿಷ್ಠಾಧಿಕಾರಿ BN ನಂದಿನಿ ಮಾತನಾಡಿ, ಕಾನೂನಿನ ಅರಿವಿನ ಕೊರತೆಯಿಂದ ಅನೇಕ ಅಪರಾಧಗಳು ನಡೆಯುತ್ತಿದೆ. ಆದರೆ ಇದರಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕಾನೂನಿನ ಬಗ್ಗೆ ತಿಳುವಳಿಕೆ ಹೊಂದಿದ್ದಲ್ಲಿ ತಪ್ಪುಗಳಾಗುವುದನ್ನು ತಡೆಯಬಹುದು ಎಂದರು. ಗ್ರಾಮಗಳಲ್ಲಿ ಪ್ರಚಾರ ಸಭೆ ನಡೆಸಿದ್ದೇವೆ. ಸುಮಾರು ಶಾಲಾ ಮಕ್ಕಳು ಕಾರ್ಯಕ್ರಮ 4730 ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಅನ್ಕೊಂಡಂಗೆ ಈ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯೂ ತಪ್ಪಿದೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಜೊತೆಗೆ ಕೆಲವು ಸಲ 1-2 ಹಳ್ಳಿಗಳು ಮಿಸ್ ಆಗಿರ್ಬೋದು. ಅದು ಕಾರಣ ಸಮಯದ ಅಭಾವ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು. ಕಾನೂನು ಯಾರಿಗೂ ಒಂದು ಇದಾಗಿದ್ದಲ್ಲ, ಪ್ರತಿಯೊಬ್ಬರಿಗೂ ಅವಶ್ಯಕವಾಗಬೇಕಾಗಿದೆ. ಅವರು ಬಾಯಿ ಬಿಟ್ಟು ಟಿಲ್ ದ ಎಂಡ್ ಆಫ್ ಅವರ್ ಲೈಫ್, ಬರ್ತಿದ್ದ ಟಿಲ್ ಡೆತ್ ಆಫ್ ಅವರ್ ಲೈಫ್ ಇಟ್ಟಿರಬೇಕಾಗುತ್ತೆ. ಅದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಇನ್ನೊಂದೇ ಆಗಿರ್ಬೋದು. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕೋರ್ಟ್ಗಳಲ್ಲಿ ಬಂದಾಗ ಕೆಲವು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ ಡಿಫ್ರೆನ್ಸ್ ಬರುತ್ತೆ, ಕೆಲವು ಇನ್ಯಾವುದೋ ಸರ್ಟಿಫಿಕೇಟ್. ರವಿಕಾಂತ್ ಅವರು ಹಲವಾರು PDG-ಅವರ ಒಂದು ನಿರ್ದೇಶನದ ಅನ್ವಯ ಹಲವಾರು ಕಾರ್ಯಕ್ರಮಗಳನ್ನು ಅನ್ವಯಿಸಿದ್ರು. ನಮ್ಮ ಇಲಾಖೆಗೂ ಸಹ ಮಹಿಳಾ ಅಧಿಕಾರಿಗಳಿಗೆ ಏನು ಮಹಿಳೆ ಮತ್ತು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯಗಳ ಒಂದು ಕಾಯ್ದೆಗಳು, ಅದನ್ನು ತಡೆಗಟ್ಟುವಂಥ ಕಾಯ್ದೆಗಳು ಏನಿದೆ ಅದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಸಹ ಏರ್ಪಡಿಸಿತ್ತು. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾಮಾಜಿಕವಾಗಿ ಜನರನ್ನು ಒಗ್ಗೂಡಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಕಾನೂನಿನ ಅರಿವು ಬೇಕು ಅಂತೇಳಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಂತ ಹೇಳ್ತೇವೆ. ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾನೂನಿನ ಅರಿವು ಅನ್ನುವಂಥದ್ದು ಬೇಕು. ನನಗೆ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳಿದರೆ ಅವನ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಪ್ರಜೆಯಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನು ನಮ್ಮ ಸಂವಿಧಾನದ ಆಶಯಗಳು ಏನಿದೆ ಅದರ ಜೊತೆಗೆ ಭಾರತೀಯ ನೆಲದ ಕಾನೂನುಗಳು ಏನಿದೆ ಅನ್ನುವುದನ್ನ ತಿಳ್ಕೋಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮೆಲ್ಲರಿಗೂ ಸಹ ಇದೆ. ಬರೀ ಕಾನೂನು ಇಲಾಖೆಗೆ ಅಥವಾ ಪೊಲೀಸ್ ಇಲಾಖೆಗೆ ಅಷ್ಟೇ ಒಂದು ಕಾನೂನಿನ ಅರಿವು. ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ರವಿಕಾಂತ್ ಅವರು ಸ್ವಾಗತಿಸಿದರು. ಜೀವನ್ ಅವರು ನಿರೂಪಿಸಿದರು. ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜರಾಮ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ BA ಪರಮೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ಕಾನೂನು ಸೇವೆಗಳ ಸಮಿತಿಯಿಂದ ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ಮೆರವಣಿಗೆ ಅಭಿಯಾನದ ಮೂಲಕ ನಡೆಸಲಾಯಿತು.
ಬೇಲೂರು ಕಾನೂನು ಸೇವೆಗಳ ಸಮಿತಿ ಹಾಗೂ ವಿವಿಧ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ದೇಶವಾಸಿಗಳಿಗೆ ರಾಷ್ಟ್ರೀಯತೆ ಜಾಗೃತಿ ಅಭಿಯಾನ ಮತ್ತು ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸಿದ್ದು, ಇಂದಿನ ಮುಕ್ತಾಯ ಸಮಾರೋಪ ಕಾರ್ಯಕ್ರಮವನ್ನು ಪಟ್ಟಣದ ವಿಶ್ವಪ್ರಸಿದ್ಧ ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲದಿಂದ ಬಸವೇಶ್ವರ ವೃತ್ತದ ತನಕ ಮೆರವಣಿಗೆ ಮೂಲಕ ರಾಷ್ಟ್ರೀಯತೆಯ ಜಾಗೃತಿ ಅಭಿಯಾನ ನಡೆಸಲಾಯಿತು. ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶ ವೀರಭದ್ರಯ್ಯ, ಸಿವಿಲ್ ಕಿರಿಯ ಶ್ರೇಣಿ ನ್ಯಾಯಾಧೀಶ ಪ್ರಸನ್ನಕುಮಾರ್, ವೃತ್ತ ನಿರೀಕ್ಷಕ ಶ್ರೀಕಾಂತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಕ್ಷೇತ್ರ ಸಮನ್ವಯ ಸಂಪನ್ಮೂಲ ಅಧಿಕಾರಿ ಮೋಹನ್ ರಾಜ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್, ಕೃಷಿ ಸಹಾಯಕ ನಿರ್ದೇಶಕ ಶಶಿಧರ್ ಸೇರಿದಂತೆ 10 ಇಲಾಖೆಯ ಸಹಯೋಗದಲ್ಲಿ ಜಾಗೃತಿ ಅಭಿಯಾನ ಮೆರವಣಿಗೆಗೆ ಸಾಕ್ಷಿಯಾದರು. ಸುಮಾರು 310 ಅಂಗನವಾಡಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ. ಮತ್ತು ಸುಮಾರು 155 ಕಾರ್ಯಕ್ರಮಗಳನ್ನ ಬೇರೆ ಬೇರೆ ವಿಲೇಜ್ ಪಂಚಾಯತ್ಗಳಲ್ಲಿ ಮತ್ತು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಮತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿ ಮಾಡಲಾಗಿದೆ. ಸೊ ನಮಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಕುಂದುಕೊರತೆಗಳನ್ನ ಸಾರ್ವಜನಿಕರು ಹೇಳ್ಕೊಂಡವ್ರೆ. ಹಾಗಾಗಿ ಇವತ್ತು ಮುಕ್ತಾಯ ಸಮಾರಂಭದಲ್ಲಿ ಆ ವಿಚಾರವನ್ನು ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಕೂಡಲೇ ಪರಿಹಾರ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನು ಫಲಾನುಭವಿಗಳಿಗೆ ಸವಲತ್ತುಗಳು ಮುಟ್ಟಬೇಕು ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ಸೊ ಇದು ಏನು ಸಮಾರಂಭದಲ್ಲಿ ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶ ವೀರಭದ್ರಯ್ಯ, ಕಳೆದ 1 ತಿಂಗಳ ಹೆಚ್ಚು ಅವಧಿಯಲ್ಲಿ ನಡೆದ ಭಾರತದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ದೇಶವಾಸಿಗಳಿಗೆ ರಾಷ್ಟ್ರೀಯತೆ ಜಾಗೃತಿ ಅಭಿಯಾನ ಮತ್ತು ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜಾಗೃತಿ ಅಭಿಯಾನ ಸುಮಾರು 310 ಅಂಗನವಾಡಿ ಮತ್ತು 155 ಹೆಚ್ಚು ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಯ ಆಶ್ರಯದಲ್ಲಿ ನಡೆಸಲಾಗಿದೆ ಎಂದರು. ಒಂದು ಪ್ಯಾನ್ ಇಂಡಿಯಾ ಔಟ್ರೀಚ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ನಾವು ಹಮ್ಮಿಕೊಂಡಿದ್ವಿ. ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ನಾವು ಸುಮಾರು ಒಂದು 155 ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ನಾವು ಒಂದು ಸಮಾರಂಭ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ಎಷ್ಟು ಪರಿಣಾಮಕಾರಿ ಆಗಿದೆ ಅಂತ ನಾವು ಒಂದು ಸರ್ವೆ ಮಾಡಿದಾಗ ಭಾಳಷ್ಟು ಅಂಶಗಳು ಬೆಳಕಿಗೆ ಬಂದಿದೆ. ಅದ್ರ ಬಗ್ಗೆ ನಾವು ಇನ್ನು ಮುಂದೇನು ಇವತ್ತಿಗೆ ಇದು ಸಮಾರಂಭ ಇರ್ಬೋದು, ಆದರೆ ಈಗ ನಾವು ಏನು ಈ ಕಾರ್ಯಕ್ರಮ ಮಾಡಿದ್ದೀವಿ ಅದರದ್ದು ಪರಿಣಾಮ ಎಷ್ಟು ಬೀರಿದೆ ಅಂತ ನಮಗೆ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ದೇಶದ ಹಿತದೃಷ್ಟಿಯಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಪೊಲೀಸರ ಯೋಗಕ್ಷೇಮಕ್ಕಾಗಿ 4,75,00,000 ರೂಪಾಯಿಗಳ ವೆಚ್ಚದಲ್ಲಿ 12 ಪೊಲೀಸ್ ವಸತಿ ನಿಲಯಗಳ ಸಮುಚ್ಚಯವನ್ನು ನೂತನವಾಗಿ ನಿರ್ಮಾಣ ಮಾಡಲಾಗುವುದೆಂದು ಶಾಸಕ ಎಚ್ ಡಿ ರೇವಣ್ಣನವರು ತಿಳಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಹಾಸನ ಮೈಸೂರು ರಸ್ತೆಯಲ್ಲಿ ಕರ್ನಾಟಕ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ನೂತನವಾಗಿ ನಿರ್ಮಿಸಲಾಗುತ್ತಿರುವ 12 ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಶಾಸಕರು ಮಾತನಾಡಿದರು. ಈಗಾಗಲೇ ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಗರ ಹಾಗೂ ಗ್ರಾಮಾಂತರ ಪಿಎಸ್ಐಗಳಿಗೆ ವಸತಿ ಸಮುಚ್ಚಯವನ್ನು ನಿರ್ಮಿಸಲಾಗಿದ್ದು, ಈಗ ನಿರ್ಮಿಸಲಾಗುತ್ತಿರುವ 12 ವಸತಿ ಸಮುಚ್ಚಯಗಳು ಆಧುನಿಕ ವ್ಯವಸ್ಥೆಗಳೊಂದಿಗೆ ಕಾಲಮಿತಿಯೊಳಗೆ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ಆರ್ ರವಿ, ಇಲ್ಲಿನ ಪೊಲೀಸ್ ಕ್ವಾರ್ಟರ್ಸ್ಗಳನ್ನು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳನ್ನು ಅಳವಡಿಸಿ ನಿರ್ಮಿಸಲಾಗುತ್ತಿದೆ. ಸೋಲಾರ್ ವ್ಯವಸ್ಥೆ, ಪಾರ್ಕಿಂಗ್, ಒಳಚರಂಡಿ, ಬೀದಿ ದೀಪ ಮತ್ತು ಕ್ವಾರ್ಟರ್ಸ್ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಕಾಮಗಾರಿಯನ್ನು 18 ತಿಂಗಳ ಒಳಗೆ ಮುಗಿಸಲಾಗುತ್ತದೆ ಎಂದು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನ ಎಇಇ ದಯಾನಂದ್ ಅವರು, ಗೃಹ 2025 ಸ್ಕೀಮ್ನಲ್ಲಿ ವಸತಿ ಸಮುಚ್ಚಯವನ್ನು ನಿರ್ಮಿಸಲಾಗುತ್ತಿದ್ದು, ಇದರಿಂದ ಪೊಲೀಸರಿಗೆ ವಸತಿ ಸಮಸ್ಯೆ ಸಾಕಷ್ಟು ನಿವಾರಣೆಯಾಗಲಿದೆ ಮತ್ತು ಅವರು ಮತ್ತಷ್ಟು ದಕ್ಷತೆಯಿಂದ ಕೆಲಸವನ್ನು ಮಾಡಲು ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ವಿನಯ್ ಕುಮಾರ್, ನಗರ ಠಾಣೆಯ ಪಿಎಸ್ಐ ಅರುಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಹೊಳೆನರಸೀಪುರ. ಚನ್ನರಾಯಪಟ್ಟಣ ತಾಲೂಕಿನ ಗಂಗರ ಕಾಲದ ಹೊಸಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸಲು ಶ್ರೀಮಠದ ವತಿಯಿಂದ ಬಾಗಿನವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಗ್ರಾಮಸ್ಥರಿಗೆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ಕಳೆದ 30 ವರ್ಷಗಳಿಂದ ಈ ಭಾಗದ ಜನತೆ ನೀರಿನ ಬವಣೆ ಎದುರಿಸುತ್ತಿದ್ದರು. ಆದರೆ ಇಂದು ಈ ಬಡವಣೆಯನ್ನ ನೀಗಿಸಲು ಶಾಸಕ ಸಿಎನ್ ಬಾಲಕೃಷ್ಣ ಶ್ರಮಿಸಿದ್ದು, ತೆಂಗಿನ ಮರ, ಹೊಲ ಗದ್ದೆಗಳು ಹಚ್ಚ ಹಸಿರಿನಿಂದ ಕೂಡಿದೆ.
ಚಾವುಂಡರಾಯ ಈ ಭಾಗದ ದನಕರುಗಳು ಮತ್ತು ಜನತೆಗೆ ಕುಡಿಯುವ ನೀರು, ಹೊಲ ಗದ್ದೆಗಳಿಗೆ ನೀರು ಹರಿಸುವ ದೃಷ್ಟಿಯಿಂದ ಅನೇಕ ಕೆರೆಗಳನ್ನು ನಿರ್ಮಿಸಿದರು. ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತು ಸುತ್ತಮುತ್ತಲ ಗ್ರಾಮಗಳನ್ನು ನೋಡಿದರೆ ಎಲ್ಲ ಬರಿದಾಗಿ ಕಾಣುತ್ತಿತ್ತು. ಆದರೆ ಇಂದು ಹಚ್ಚ ಹಸಿರು ಎಲ್ಲೆಂದರಲ್ಲಿ ನೀರು ಕಾಣುತ್ತಿದ್ದು ಹರ್ಷದಾಯಕವಾಗಿದೆ. ಅಂದು ನಿರ್ಮಿಸಿದ ಕೆರೆಗಳು ನೀರಿಲ್ಲದೆ ಬರಿದಾಗಿದ್ದು, ಆದರೆ ವರ್ಣನಾ ಕೃಪೆ ಮತ್ತು ಏತ ನೀರಾವರಿಗಳ ಯೋಜನೆಗಳಿಂದ ಎಲ್ಲಾ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಇದರಿಂದ ಜೈನ ಮಠದ ವತಿಯಿಂದ ಬಾಗಿಲವನ್ನು ನೀಡಲಾಗುತ್ತಿದೆ ಎಂದರು. ನಾವೆಲ್ಲರೂ ಕೂಡ ಇಡೀ ಭಾಗದ ಜನ ಎಲ್ಲ ಕೃತಜ್ಞರಾಗಿರಬೇಕು. ಯಾಕೆಂದರೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಣಗಿದ ಕೆರೆ ಇವತ್ತು ಬೆಟ್ಟಕ್ಕೆ ಹೋದರೆ ಎಲ್ಲ ಸುತ್ತ ಹಸಿರು ಕ್ರಾಂತಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ತೆಂಗಿನ ಮರ ಒಣಗ್ತಿತ್ತು, ಇವತ್ತೆಲ್ಲ ಹಸಿರಾಗಿ ತೆಂಗಿನಕಾಯಿ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಈ ಭಾಗದಲ್ಲಿ ಅವರೆಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯವನ್ನು ಮಾಡಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಇದೇ ರೀತಿ ಅವರು ಇನ್ನೂ ಕೂಡ ಹೆಚ್ಚು ಕೆಲಸ ಮಾಡಲಿ. ಮತ್ತು ಹೊಸಳ್ಳಿ ಕೆರೆಯವರು ಅದು ಮೊದಲಿಂದಲೂ ಕೂಡ ಹೊಯ್ಸಳ ಸಾಮ್ರಾಜ್ಯದ ಗಂಗರಾಜ ಸೇನಾಪತಿ ಮಹಾಮಂತ್ರಿಯಾಗಿದ್ದವರು, ಅವರು ಕಟ್ಟಿದ್ದಕ್ಕೆ ಗಂಗಾ ಸಮುದ್ರ ಅಂತ ಹೆಸರು. ಗ್ರಾಮಸ್ಥರಾದ ಎಪಿಎಂಸಿ ಮಾಜಿ ಅಧ್ಯಕ್ಷ ಒಳಗೇರಹಳ್ಳಿ ಮಂಜುನಾಥ್, ಮಿಸೆ ಮಂಜಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಹಾಸನದ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಮತ್ತು ಡಯಾಗ್ನೋಸ್ಟಿಕ್ಸ್ ವತಿಯಿಂದ ವಿಶ್ವ ಮಧುಮೇಹ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ ಉಚಿತ ಮಧುಮೇಹ ತಪಾಸಣಾ ಶಿಬಿರವನ್ನು ಜಿಲ್ಲಾ ಸರ್ಜನ್ ಡಾಕ್ಟರ್ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಮಧುಮೇಹ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿಗೆ ಇನ್ಸುಲಿನ್ ಕಂಡುಹಿಡಿದು 100 ವರ್ಷಗಳು ಸಂದಿದೆ. ಇದನ್ನು ಕಂಡುಹಿಡಿದ ಫೆಡ್ರಿಕ್ ಜನ್ಮದಿನದ ಕೂಡ ಇಂದಾಗಿದ್ದು, ಇದರಿಂದ ವಿಶ್ವದಾದ್ಯಂತ ಮಧುಮೇಹ ದಿನಾಚರಣೆ ಆಚರಿಸುತ್ತಿದ್ದೇವೆ. ಇದು ಒಂದು ದೊಡ್ಡ ಪಿಡುಗಾಗಿದೆ. ಇದರಿಂದ ಕಣ್ಣು, ಕಿಡ್ನಿ ಮತ್ತು ಹೃದಯಕ್ಕೆ ಹಾನಿಯುಂಟಾಗುತ್ತದೆ ಎಂದು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆಯ ಕಡೆಯಿಂದ ಪ್ರತಿ ವರ್ಷ ನವೆಂಬರ್ 14 ವಿಶ್ವ ಮಧುಮೇಹ ದಿನಾಚರಣೆಯಾಗಿ ಆಚರಿಸ್ತಾ ಇದ್ವಿ. ಪ್ರತಿ ವರ್ಷವೂ ಕೂಡ ಒಂದೊಂದು ಸ್ಲೋಗನ್ ಕೊಡ್ತಾರೆ. ಈ ವರ್ಷದ ಸ್ಲೋಗನ್ನು ಅಕ್ಸೆಸ್ ಟು ದಿ ಡಯಾಬಿಟಿಕ್ ಕೇರ್, ಇಫ್ ನಾಟ್ ನೌ ವೆನ್ ಅಂತ. ಈಗ ಹಾಗೆ ಈ ಮಧುಮೇಹ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತಾ ಇದ್ದರೆ ಈಗ ಮಾಡದೇ ಇರಿ ಯಾವಾಗ ಮಾಡ್ತೀವಿ ಅನ್ನೋದೊಂದು ಗುರಿಯನ್ನು ಹೊಂದಿ ಈ 2021 ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಾವು ಭಾರತದಲ್ಲಿ ಈಗಾಗಲೇ 5-6 ಕೋಟಿ ಜನ ಡಯಾಬಿಟಿಸಿಂದ ನರಳ್ತಾ ಇದ್ದಾರೆ. ವಿಶ್ವಾದ್ಯಂತ ಇದೊಂದು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಇದು ಬೇರೆ ಬೇರೆ ಕಿಡ್ನಿ, ಕಣ್ಣು ಮತ್ತು ಹೃದಯದ ಮೇಲೆ ಮಾಡುವಂತಹ ಹಾನಿ ತುಂಬ. ನಂತರ ಮಾತನಾಡಿದ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಡಾಕ್ಟರ್ ವಿನಾಯಕ್, ವಿಶ್ವ ಮಧುಮೇಹ ದಿನಾಚರಣೆ ಪ್ರಯುಕ್ತ ಈ ಶಿಬಿರವನ್ನು ಆಯೋಜಿಸಿದ್ದು ಅನೇಕ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಮಧುಮೇಹ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ರಕ್ತ ಪರೀಕ್ಷೆ, FBS ಮತ್ತು PPPS ಮಾಡಲಾಗುವುದು ಎಂದರು. ಸಂಸ್ಥೆಯಲ್ಲೂ ಇಂದು ಈ ಒಂದು ಮಧುಮೇಹ ಸಪ್ತಾಹವನ್ನು ಈ ವಾರ ನಾವು ಪ್ರತಿಯೊಬ್ಬರು ಪ್ರಜೆಗಳಿಗೆ, ಹಾಸನದ ನಿವಾಸಿಗಳಿಗೆ ಹಾಗೂ ಆಸ್ಪತ್ರೆಗೆ ಬರುವಂಥ ಪ್ರತಿಯೊಬ್ಬರು ರೋಗಿಗಳಿಗೆ ಹಾಗೂ ಪ್ರಜೆಗಳಿಗೆ ಒಂದು ಜಾಗೃತಿ ಸಮ್ಮೇಳನವನ್ನು ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ವಿ ಲಾಸ್ಟ್ ವೀಕು. ಅದನ್ನು ಈ ದಿನ ಬಹಳ ಒಂದು ಆವಿಷ್ಕಾರವಾದಂಥ ಇನ್ಸುಲಿನ್ನ ಒಂದು ಮದ್ದು, ಮಧುಮೇಹಕ್ಕೆ ಬೇಕಾಗಿರುವಂಥ ಮದ್ದು, ಅದು ಆವಿಷ್ಕಾರವಾದಂಥ ದಿವಸ. ಸೊ ಅದರ ಸಲುವಾಗಿ ಅದರ ನೆನಪಿಗೋಸ್ಕರ ನಾವು ಇಂದು ನಮ್ಮ ಹಾಸ್ಪಿಟಲ್ನಲ್ಲಿ ಈ ಮಧುಮೇಹ ಸಪ್ತಾಹವನ್ನು ಇಟ್ಕೊಂಡಿದ್ದೀವಿ. ಈ ಶಿಬಿರಾರ್ಥಕ್ಕೆ ಸಾಕಷ್ಟು ಜನ. ಅಂತಿಮವಾಗಿ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಮತ್ತು ಡಯಾಗ್ನೋಸ್ಟಿಕ್ಸ್ನ ಮಹಿಳಾ ಡಾಕ್ಟರ್ ಶ್ರೀ ವಿದ್ಯಾ ಮಾತನಾಡಿ, ಗರ್ಭಿಣಿಯರಿಗೆ ಯಾವ ರೀತಿ ಮಧುಮೇಹ ಕಾಣಿಸಿಕೊಳ್ಳುತ್ತದೆ ಎಂಬ ಬಗ್ಗೆ ಮಾಹಿತಿ ನೀಡಿದರು. ಮಧುಮೇಹ ಕೇವಲ ವಯಸ್ಸಾದವರಿಗೆ ಮಾತ್ರವಲ್ಲದೆ ಚಿಕ್ಕ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೂ ಸಕ್ಕರೆ ಅಂಶ ಹೆಚ್ಚಾದಾಗ ಬರುತ್ತದೆ. ಇದರ ನಿಯಂತ್ರಣಕ್ಕೆ ಡಯಟ್, ಆಹಾರ ಮತ್ತು ವ್ಯಾಯಾಮವನ್ನು ಮಾಡಬೇಕು ಎಂದು ತಿಳಿಸಿಕೊಟ್ಟರು. ಅಂದ್ರೆ ಏನು, ವಯಸ್ಸಾದವರಿಗೆ ಬರೋ ಕಾಯಿಲೆ, ವಯಸ್ಸಾದ್ಮೇಲೆ ಬರೋ ಕಾಯಿಲೆ ಅಂತ ಆ ರೀತಿ ಇರೋದಿಲ್ಲ. ಕೆಲವರು ಮಕ್ಕಳಲ್ಲೂ ಬರುತ್ತೆ, ಅದಕ್ಕೆ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇನ್ನ ಕೆಲವು ಬಾರಿ ಗರ್ಭಿಣಿಯರಲ್ಲೂ ಬರುತ್ತೆ. ಗರ್ಭಿಣಿಯರಲ್ಲಿ ಯಾವಾಗ ಬರುತ್ತೆ, ಗರ್ಭಾವಸ್ಥೆ ಧರಿಸಿದ ನಂತರ ಕೆಲವರಲ್ಲಿ ಮಧುಮೇಹ ತೊಂದರೆ ಆಗಬಹುದು. ಏನಕ್ಕೆ ಬರುತ್ತೆ ತೊಂದರೆ ಅಂದ್ರೆ, ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಹಾರ್ಮೋನ್ಗಳು ಏನಿರುತ್ತೋ ಅದು ಎಲ್ಲ ದೇಹದಲ್ಲಿ ಶುಗರ್ನ ಹೆಚ್ಚಿಗೆ ಮಾಡೋ ಹಾರ್ಮೋನ್ಗಳು. ಹಾಗಾಗಿ ಪ್ರೆಗ್ನೆನ್ಸಿ ಮುಂದುವರಿತಾ ಕೆಲವರಲ್ಲಿ 3 ತಿಂಗಳಿಗೆ ಬರ್ಬೋದು, ಕೆಲವರಲ್ಲಿ 6 ತಿಂಗಳಿಗೆ ಬರ್ಬೋದು, ಕೆಲವರಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಬರ್ಬೋದು. ಸೊ ಹಾಗಾಗಿ ಯಾವುದೇ ರೀತಿ ನಮ್ಮಲ್ಲಿ ಗರ್ಭಿಣಿಯರು ಬಂದಾಗ ನಾವು ಅವರಿಗೆ ಫಸ್ಟ್ ಶುಗರ್ ಟೆಸ್ಟ್ ಮಾಡ್ತೀವಿ. ಶುಗರ್ ಟೆಸ್ಟ್ ಅಂದ್ರೆ ಏನು, ಮಾಮೂಲಿ ಬ್ಲಡ್ ಟೆಸ್ಟ್ ಮಾಡ್ತೀವಲ್ಲ ಆ ತರನೇ, ಬಟ್ ಇವರಿಗೆ ಗ್ಲೂಕೋಸ್ ಕುಡಿಸಿ ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಮಗೆ ಏನಾದ್ರು ಶುಗರ್ ಬರೋ ತೊಂದರೆ ಇದೆ ಅಂತ ಗೊತ್ತಾದಲ್ಲಿ ಫಸ್ಟ್ ಅವರಿಗೆ ಡಾಕ್ಟರ್ ತಿಳಿಸಿದಾಗೆ
ವ್ಯಾಯಾಮ, ಡಯಟ್ ಮತ್ತೆ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಡಯಟ್ ಆಗಿ ಏನ್ ಹೇಳ್ತೀವಿ, 3 ಮೇಜರ್ ಮೀಲ್ಸ್ ತಗೊಳ್ಳೋ ಬದಲು 3 ಮೈನರ್ ಮೀಲ್ಸ್ ಗಳು ತಗೊಳ್ಳಿ, ಅಂದ್ರೆ 6 ಮೈನರ್ ಮೀಲ್ಸ್ ಮಾಡ್ಕೊಡಿ, ಸ್ವಲ್ಪ ತಿನ್ನಿ ಅಂತ ಹೇಳ್ತೇವೆ. ಮತ್ತೆ ವ್ಯಾಯಾಮ ಮಾಡಿ, ವ್ಯಾಯಾಮ ಅಂದ್ರೆ ಎಕ್ಸರ್ಸೈಸ್ ಇರ್ಬೋದು, ವಾಕಿಂಗ್ ಮಾಡೋದಿರ್ಬೋದು, ಕೂತ್ಕೊಡೆ ಕೈಯಿಂಗ್ ಮಾಡೋದು, ಕಾಲಿಂಗ್ ಅಲ್ಲಾಡ್ಸೋದು, ಈ ತರ ವ್ಯಾಯಾಮಗಳು ಮಾಡಿ ಅಂತ ಹೇಳ್ಕೊಡ್ತೇವೆ. ಅದಕ್ಕೂ ಕಮ್ಮಿ ಆಗಿಲ್ಲ ಅಂದ್ರೆ ಮಾತ್ರೆಗಳು, ಇಲ್ಲ ಅಂದ್ರೆ ಇನ್ಸುಲಿನ್ಗಳು ಕೊಡ್ತೇವೆ. ಸೊ ಈಗ ನಾನು ಎಷ್ಟು ಜನಕ್ಕೆ ಬರುತ್ತೆ, ಎಷ್ಟು ಜನ ಟೆಸ್ಟ್ ಮಾಡಿದ್ರೆ ಎಷ್ಟು ಜನಕ್ಕೆ ಬರಬಹುದು ಅಂದ್ರೆ, ಈಗ 100 ಜನದಲ್ಲಿ ಟೆಸ್ಟ್ ಮಾಡಿದ್ರೆ ನಾವು 10 ರಿಂದ 15 ಜನ ಗರ್ಭಿಣಿ ಸ್ತ್ರೀಯರಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಮೆಜಾರಿಟಿ ಬಂದವರಿಗೆ ಮಗು ಆದ ತಕ್ಷಣನೇ ಡಯಾಬಿಟಿಸ್ ಕಮ್ಮಿ ಆಗುತ್ತೆ, ಹೊರಟೋಗುತ್ತೆ. ಬಟ್ ಕೆಲವರಲ್ಲಿ ಹಂಗೆ ಶುಗರ್ ಮುಂದುವರಿಬಹುದು, ಡಯಾಬಿಟಿಸ್ ತೊಂದರೆ ಏನಿರುತ್ತೋ ಅದು ಮುಂದುವರಿಬಹುದು, ಅಥವಾ ಅವಾಗ ಕಮ್ಮಿಯಾಗಿ ವಯಸ್ಸು ಜಾಸ್ತಿ ಆಗ್ತದಂಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪ್ರೆಗ್ನೆನ್ಸಿಲಿ ನಮಗೆ ಶುಗರ್ ಇದ್ದಾಗ ನಾವು ಪದೇ ಪದೇ ರೋಗಿನ ಬರೋದಕ್ಕೆ ಹೇಳ್ತೀವಿ, ಪದೇ ಪದೇ ಮಗು ಮೂವ್ಮೆಂಟ್ ಚೆನ್ನಾಗಿ ಗೊತ್ತಾಗ್ತಾ ಇದೆಯಾ, ಇದ್ದಕ್ಕಿದ್ದಾಗೆ ಮಗು ಹೊಟ್ಟೆ ಒಳಗೆ ತೀರ್ಕೊಳ್ಳೋ ರಿಸ್ಕ್ ಇರುತ್ತೆ, ಅಥವಾ ಮಗು ಇರೋಕ್ಕಿಂತ ತೂಕ ಜಾಸ್ತಿ, ಹೆಚ್ಚು ತೂಕ, ಆ ತರ ತೂಕದಿಂದ ಹುಟ್ಟೋ ಮಗು ಇರ್ಬೋದು, ಅಥವಾ ಡೆಲಿವರಿ ಟೈಮಲ್ಲಿ ಮಗುಗೆ ಇಂಜುರಿಗಳಾಗೋದು, ಕೆಲವು ಬಾರಿ ನರಗಳು ವೀಕ್ ಆಗೋದು, ಅಥವಾ ಕೈ ಮುಳೆ ತಿರ್ಚೋದು, ಈ ತರ ತೊಂದರೆಗಳೆಲ್ಲ ಆಗುತ್ತೆ. ಸೊ ಹಾಗಾಗಿ ಗರ್ಭಿಣಿಯರಲ್ಲೂ ಸಹ ನಾವು ಪ್ರೆಗ್ನೆನ್ಸಿಲಿ ಏನಾದ್ರು ಶುಗರ್ ಬರುತ್ತಾ, ಬರೋ ಚಾನ್ಸಸ್ ಇದೆಯಾ, ಮುಂದಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋ ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಈ ಒಂದು ಶಿಬಿರದಲ್ಲಿ ನನ್ನ ಆಹ್ವಾನಿಸಿ ಅಥವಾ ನಾವಿಲ್ಲಿ ಬಂದು ಇದು ಈ ಸಂದರ್ಭದಲ್ಲಿ ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಮತ್ತು ಡಯಾಗ್ನೋಸ್ಟಿಕ್ಸ್ನ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಎಸ್ಎಸ್ಎಂ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಮತ್ತು ಡಯಾಗ್ನೋಸ್ಟಿಕ್ಸ್ ಸಂಪರ್ಕಿಸಲು 08172 296 496 ಅಥವಾ 234412 94800 46166ಗೆ ಸಂಪರ್ಕಿಸಬಹುದು ಎಂದರು. HCN ನ್ಯೂಸ್ ಹಾಸನ್. ಈ ಬಾರಿ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಬೆಂಬಲಿಸುವಂತೆ ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳಿನಹಳ್ಳಿ ಮನವಿ ಮಾಡಿದ್ದಾರೆ. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ಸಹಾಯ ಮಾಡುವ ದೃಷ್ಟಿಯನ್ನು ಇಟ್ಟುಕೊಂಡು ಯಾರು ಕೂಡ ಒಕ್ಕಲಿಗರ ಸಂಘದ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ. ಆದರೆ ನಾನು ಕೆಂಪೇಗೌಡ ವೇದಿಕೆಯನ್ನು ಸ್ಥಾಪನೆ ಮಾಡಿಕೊಂಡು ಸಣ್ಣ ಪುಟ್ಟ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಒಕ್ಕಲಿಗರ ಹಿತವನ್ನು ಕಾಯುವ ದೃಷ್ಟಿಯಿಂದ ಕಾಯವಾಚ ಮನಸ್ಸ ಕೆಲಸ ಸಿದ್ಧನಿದ್ದು, ಆ ದೃಷ್ಟಿಯಿಂದ ಮತದಾರರು ಹಾಸನ ಜಿಲ್ಲೆಗೆ 3 ಜನ ನಿರ್ದೇಶಕರ ಸ್ಥಾನಕ್ಕೆ ಮತ ನೀಡಬಹುದು. ಆದ್ದರಿಂದ ನನಗೆ ಒಂದು ಮತವನ್ನು ನವೆಂಬರ್ 12ರಂದು ನೀಡಿ ಜಯಗಳಿಸಲು ಸಹಕರಿಸಿ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಒಕ್ಕಲಿಗ ಮತದಾರರಿಗೆ ಮನವಿ ಮಾಡಿದರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ನಮ್ಮ ಸಮುದಾಯದ ಆಗುಹೋಗುಗಳು, ಅನ್ಯಾಯಗಳು ನನ್ನ ಕಣ್ಣೆದುರುಗಡೆ ನಡೀತಾ ಇರಬೇಕಾದ್ರೆ ಅದನ್ನು ಹೋರಾಟ ಮಾಡಿ ಬಡ ಮಕ್ಕಳು ಮತ್ತು ನಿರ್ಗತಿಕರು ಎಲ್ಲರಿಗೂ ಒಂದು ರೀತಿ ನನ್ನ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡೋದಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಡಪ್ರಭು ಕೆಂಪೇಗೌಡ ವೇದಿಕೆಯನ್ನು 9 ವರ್ಷದ ಹಿಂದೆ ನಾನು ಸ್ಥಾಪಿತ ಮಾಡಿದೆ. ಇವತ್ತಿನವರೆಗೆ ನನ್ನ ಕೈಲಾದಂಥ ಅಲ್ಪ ಸಹಾಯ ಅಂದರೆ ಬಡ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಮತ್ತು ನಮ್ಮ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಲು ನಮ್ಮ ವೇದಿಕೆ ಅಪಾರ ಕೊಡುಗೆ ಇದೆ. ಮತ್ತು ಎಲ್ಲ ಸಮುದಾಯದ ಮಹನೀಯರಿಗೆ ಜಯಂತಿ ಆಚರಿಸೋಕ್ಕೆ ಎಲ್ಲ ಸರ್ಕಾರಗಳು ಜಯಂತಿ ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ನಮ್ಮ ಕೆಂಪೇಗೌಡ ಜಯಂತಿ ಆಚರಿಸೋಕ್ಕೆ ಮೊದಲಿನ ಕೂಗು GT ದೇವೇಗೌಡರು ಈ ಕೆಂಪೇಗೌಡ ಜಯಂತಿ ಆಚರಿಸಲೇಬೇಕು ಅಂದಾಗ ನಾವು ಅವ್ರ ಜೊತೆ ಕೈಗೂಡಿಸಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲೇಬೇಕು. ಅವರು ನಾಡು ಕಟ್ಟಿದ ದೊರೆ, ಕೆರೆ ಕಟ್ಟೆಗಳನ್ನು ಉಳಿಸಿ ಇವತ್ತೇನಾದರೂ ಬೆಂಗಳೂರೇನಾದರೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದರೆ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ಅಪಾರ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ದೊಡ್ಡೇರಿ ಶ್ರೀಕಂಠು, ಜಿಲ್ಲಾಧ್ಯಕ್ಷ ಮಿಸಿ ಮಂಜಣ್ಣ ಸೇರಿದಂತೆ ಸಮರಸೇನೆ ರಾಜ್ಯಾಧ್ಯಕ್ಷ ಸುನಿಲ್ಗೌಡ ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. 30 ವರ್ಷದ ಬಳಿಕ ಈ ಕೆರೆ ತುಂಬಿದ್ದು, ಕೆರೆಗೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು, ಈ ಇತಿಹಾಸವನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಶ್ರಮದಿಂದ ಈ ಕೆರೆಯನ್ನು ತುಂಬಿಸಲಾಗಿದೆ ಎಂದು ಬಾಲಕೃಷ್ಣ ತಿಳಿಸಿದ್ದಾರೆ.
ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಶಾಸಕರು, ಪೂಮಡಿಹಳ್ಳಿ, ಸುಂಡಹಳ್ಳಿ, ಕೊಂಚೇನಹಳ್ಳಿ, ಉಳಿಗೆರೆ, ಹಿರಿಸಾವೆ 570 ಕೆರೆಗಳಿಗೆ ನೀರು ಹರಿಸುವ ಯೋಜನೆಯನ್ನು ಹಾಕಿಕೊಂಡು 70% ಈ ಭಾಗದ ರೈತರಿಗೆ ನೀರು ಹರಿಸುವ ಗುರಿಯನ್ನು ಹೊಂದಿದ್ದೇನೆ. ಈ ಭಾಗದ ರೈತರು ನೀರಿಲ್ಲದೆ ಕಂಗಾಲಾಗಿದ್ರು. ಇದನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಕಳೆದ 3 ವರ್ಷಗಳಿಂದ ಕೆರೆಗಳಿಗೆ ನೀರು ಹರಿಸುವ ಗುರಿಯನ್ನು ಹೊಂದಿದ್ದೇನೆ. ಈ ಭಾಗದ ರೈತರು ಕಳೆದ 30 ವರ್ಷಗಳಿಂದ ಈ ಕೆರೆಯಲ್ಲಿ ನೀರಿಲ್ಲದೆ ಪಕ್ಷಿ ಪ್ರಾಣಿಗಳಿಗೂ ಸಹ ಒಂದು ಹನಿ ನೀರಿಗೂ ಸಂಕಷ್ಟ ಎದುರಾಗಿತ್ತು. ಆದರೆ ಇಂದು ಕೆರೆ ತುಂಬಿ ಕೋಡಿ ಬಿದ್ದಿರುವುದು ಗ್ರಾಮಸ್ಥರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಹಿಂದೆ 1000 ಅಡಿ ಕೊಳವೆ ಬಾವಿಗಳನ್ನು ಕೊರೆದರೂ ನೀರು ಬರುತ್ತಿರಲಿಲ್ಲ. ಆದರೆ ಈ ಭಾಗದ ಅನೇಕ ಕೆರೆ ಕಟ್ಟೆಗಳು ತುಂಬಿರುವ ಹಿನ್ನೆಲೆಯಲ್ಲಿ ಅಂತರ್ಜಲ ವೃದ್ಧಿಸಿ ಕೇವಲ 200 ಅಡಿಗಳಲ್ಲಿ ನೀರು ಬರುತ್ತಿದ್ದು, ಕೆರೆ ಕಟ್ಟೆಗಳನ್ನು ತುಂಬಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದರು. ಮುಖಂಡರುಗಳು ಹಾಗೂ ವಿಶೇಷವಾಗಿ ತಾಯಂದಿರು, ಹಿರಿಯರು, ಬಂಧುಗಳು ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಮುಖಂಡರುಗಳು, ದೇವರಾಜೇಗೌಡರು, ಕೃಷ್ಣೇಗೌಡರಿಂದ ಹಿಡಿದು ಇಲ್ಲಿ ಸ್ಥಳೀಯವಾಗಿ ಎಲ್ಲ ಪಟೇಲರು, ಶ್ರೀ ಚಾರುಕೀರ್ತಿ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಈ ದಿವಸ ಬಾಗಿನ ಅರ್ಪಣೆಯನ್ನು ಇವತ್ತು ವಿಶೇಷವಾಗಿ ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಕೂಡ ಹರಕೆ ಹೊತ್ತಿದ್ರು. ಹರಕೆಯದ್ದು ಒಂದು ಇದನ್ನು ಕೂಡ ನಾವು ಇವತ್ತು ಗಂಗಾಮಾತೆಗೆ ಅರ್ಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಈ ಹೊಸಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಅವರ ಪಾದಾರಗಳಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಹಿಂದೆ ಗಂಗರಸರ ಕಾಲದಲ್ಲಿ ಈ ಕೆರೆ ನಿರ್ಮಾಣ ಆಗಿದ್ದಂಥದ್ದು ಇತಿಹಾಸ. ಇವತ್ತು ಸುಮಾರು ನನಗೆ ತಿಳಿದಿರೋ ಹಾಗೆ 25 ವರ್ಷಕ್ಕಿಂತಲೂ ಮುಂಚೆ ಈ ಒಂದು ಕೆರೆ ತುಂಬಿತ್ತು ಅನ್ನೋದು ಭಾವನೆ ಕೂಡ ಇದೆ. ಇವತ್ತು ನಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಗ್ರಾಮಸ್ಥರ ಸಹಕಾರದ ಒಂದಿಗೆ ಅವರ ಸಲಹೆ ಮಾರ್ಗದರ್ಶನದೊಂದಿಗೆ ಇಲ್ಲಿಗೆ ಒಂದು ನಿರಂತರ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಪ್ರತ್ಯೇಕವಾಗಿ ಒಂದು ಯೋಜನೆಯನ್ನು ರೂಪಿಸಿ ಇಲ್ಲಿಗೆ ಹೊಸಳ್ಳಿ ಕೆರೆಗೆ ನೀರನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಮಾಡಿ ನಿಮ್ಮ ಕಣ್ಣು ಮುಂದೆ ಇವತ್ತು ಜಲಗೋಡಿಯಾಗಿ ಈಗಾಗಲೇ ಇವತ್ತು ಈ ಭಾಗದ ಜನರು ಒಂದು ಸಂತೋಷವನ್ನು ಪಟ್ಟಿದ್ದಾರೆ ಅಂತ ನಾನಾದರೂ ಕೂಡ ಭಾವಿಸಿದೆ. ಇವತ್ತು ನಮ್ಮ ಜನವಾರ ಅಮಾನಿಕೆರೆ ನಮ್ಮ ಈ ಹಿರಿಸೇವೆ ಲಿಫ್ಟ್ ಇರಿಗೇಷನ್ ಮೂಲಕನೂ ಕೂಡ ಇಲ್ಲಿಗೆ ಸುಮಾರು 30% 35% ನೀರನ್ನು ಹರಿಸುವಂಥದ್ರ ಜೊತೆಗೆ ನೇರವಾಗಿ ಯೋಜನೆ ಮೂಲಕ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಹಿಂದೆ ಪಂಪ್ನಲ್ಲಿ ನೀರು ಕಡಿಮೆ ಬರುತ್ತೆ ಅಂತಿದ್ರು. ಅದನ್ನು ಮನಗಂಡು ಅದನ್ನು ಪಂಪ್ನು ಕೂಡ ಒಂದು ಹೆಚ್ಚುವರಿ ಪ್ರಮಾಣದನ್ನು ಅಳವಡಿಸೋದ್ರ ಮೂಲಕ ಇದೆಲ್ಲ ಗೊತ್ತಿದೆ, ರಮಣ್ಣವ್ರಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಶುಭ ದಿವಸ ಒಂದು ಸಂತೋಷ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಬಹುಶಃ ಇಂಥ ಸಂತೋಷ ನೋಡಿ ಭಾಗದ ಜನ ನನಗೇನು 20 ವರ್ಷ ಆಗಿತ್ತು ಅಂತ ಅನ್ಕೊಂಡಿದ್ದೆ. ಈ ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ತಾಯಂದರು ಅವರ ಮಕ್ಕಳು ಸೊಸೆಯಂದಿರನ್ನು ಕಳಸ ಹೊತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಕೋರಿದ್ದಾರೆ. ಶ್ರೀಮಠದ ವತಿಯಿಂದ ಗಂಗೆ ಪೂಜೆ ನೆರವೇರಿಸಲಾಯಿತು. ಪೂರ್ಣಕುಂಭ ಕಳಸದೊಂದಿಗೆ ಜಕ್ಕಮ್ಮ ದೇವರಿಗೆ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ದೇವರಾಜೇಗೌಡ, ಪರಮ ಕೃಷ್ಣೇಗೌಡ, ಬೆಕ್ಕಕೇಶವ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಹೆಡ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಕರ್ನಾಟಕ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ ಗೋಹತ್ಯೆಯನ್ನು ಜಾರಿ ಮಾಡಿದ್ದು ಸ್ವಾಗತಾರ್ಹ. ಆದರೆ ಗೋಹತ್ಯೆ ಬಹುತೇಕ ಕಡೆ ರಾಜಾರೋಷವಾಗಿ ನಡೆಯುತ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಗೋಹತ್ಯೆ ಕಸಾಯಿಖಾನೆ ಬಗ್ಗೆ ಇಂಚು ತಿಳಿದ ಕಾರಣದಿಂದ ಗೃಹ ಮಂತ್ರಿಗಳು ರಾಜ್ಯದಲ್ಲಿ ಗೋಹತ್ಯೆ ಕಠಿಣ ಜಾರಿಗೆ ಪೊಲೀಸರಿಗೆ ಒತ್ತಡ ಹಾಕಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯವೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವಪ್ರಸಿದ್ಧ ಬೇಲೂರು ಚೆನ್ನಕೇಶವ ದೇಗುಲಕ್ಕೆ ಆಗಮಿಸಿ ಇಲ್ಲಿನ ಚೆನ್ನಕೇಶವ ಸ್ವಾಮಿ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೂ ಧರ್ಮೀಯರು ಗೋಮಾತೆಯನ್ನು ಪೂಜಿಸುವ ಮೂಲಕ ಭಗವಂತನನ್ನ ಕಾಣುತ್ತಾರೆ. ಇಂತಹ ಸಂದರ್ಭದಲ್ಲಿ ದಿನನಿತ್ಯ ಸಾವಿರಾರು ಗೋವುಗಳನ್ನು ಹತ್ಯೆ ಮಾಡುತ್ತಿದ್ದರೂ ಸರ್ಕಾರ ಇನ್ನೂ ಏಕೆ ಕ್ರಮವನ್ನು ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದೆ ಎಂದು ಪ್ರಶ್ನಿಸಿದ ಅವರು, ನೆಪಮಾತ್ರದ ಗೋಹತ್ಯೆ ಜಾರಿಯಿಂದ ರಾಜ್ಯದಲ್ಲಿ ಕಸಾಯಿಖಾನೆಗಳು ಹೆಚ್ಚುತ್ತಿದೆ. ಈ ವಿಚಾರವಾಗಿ ಗೃಹ ಮಂತ್ರಿಗಳು ತಕ್ಷಣವೇ ಕಠಿಣ ಕ್ರಮದ ಜಾರಿಗೆ ಮುಂದಾಗಬೇಕಿದೆ ಎಂದ ಅವರು, ಸರ್ಕಾರ ಎಲ್ಲ ಹಿಂದೂ ದೇಗುಲದಲ್ಲಿ ಗೋಮಾತೆಯ ಪೂಜೆಗೆ ಆದೇಶ ನೀಡಿದ್ದು ನಿಜಕ್ಕೂ ಔಚಿತ್ಯಪೂರ್ಣವಾಗಿದ್ದು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಗೋಹತ್ಯೆ ಬಗ್ಗೆ ಕಠಿಣ ಶಾಸನ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ದೇಶದಲ್ಲಿ ರಾಮಮಂದಿರ ನಿರ್ಮಾಣವಾದಂತೆ ದತ್ತಪೀಠದಲ್ಲಿ ಕೂಡ ಭವ್ಯ ಮಂದಿರವಾಗಬೇಕಿದೆ. ರಾಮಮಂದಿರ ಮತ್ತು ದತ್ತಪೀಠದ ಮಂದಿರಗಳು ನಮ್ಮ ಬೇಡಿಕೆಯಲ್ಲ, ಅದು ನಮ್ಮ ಜನ್ಮಸಿದ್ಧ ಹಕ್ಕು ಎಂದರು. ಬೇಲೂರು ಚೆನ್ನಕೇಶವನ ನಾಡು. ಇಂತಹ ಪರಮಪವಿತ್ರ ನಾಡಿನಲ್ಲಿ ದಿನನಿತ್ಯ ಕಸಾಯಿಖಾನೆಗಳಲ್ಲಿ ಗೋಹತ್ಯೆ ನಡೆಯುತ್ತಿರುವುದು ನಿಜಕ್ಕೂ ಶೋಚನೀಯ. ಇಲ್ಲಿನ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ತೀವ್ರ ಖಂಡನೀಯವಾಗಿದೆ. ಈ ಬಗ್ಗೆ ನಮ್ಮ ಸ್ಥಳೀಯ ಶ್ರೀರಾಮ ಸೇನೆ, ಹಿಂದೂಪರ ಸಂಘಟನೆಗಳು ಚರ್ಚಿಸಿದ್ದು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪೂಜ್ಯರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ
ಮತಾಂತರ ಏನಾಗ್ತಾ ಇದೆ ಇಡೀ ದೇಶದಲ್ಲಿ, ಸೊ ಆ ಮತಾಂತರ ತಡೆಗೋಸ್ಕರ ಕಾನೂನು ರಚನೆ ಮಾಡಬೇಕು, ಮತಾಂತರ ನಿಷೇಧ ಕಾನೂನು ಜಾರಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ನಾವು ಮಾಡಿದ್ದೀವಿ. ಸೊ ಅದಕ್ಕೆ ಬಹಳ ಒಳ್ಳೆ ಸಹಕಾರವನ್ನು ಒಂಥರ ಅವ್ರು ಹೇಳಿದ್ದಾರೆ, ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. 5 ರಾಜ್ಯಗಳಲ್ಲಿ ಏನೋ ಒಂದು ಮತಾಂತರ ನಿಷೇಧ ಕಾನೂನು ಇದೆ, ಅದನ್ನು ತರಿಸಿ ಅಧ್ಯಯನ ಮಾಡಿ ನಾವು ಕೂಡ ಕರ್ನಾಟಕದಲ್ಲಿ ಜಾರಿ ಮಾಡ್ತೀವಿ ಅಂತನ್ನುವಂಥದ್ದು ವಿಷಯವನ್ನು ಹೇಳಿದ್ದಾರೆ. ಸೊ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ವಿಚಾರಧಾರೆಯುವಂಥ ಸಂತರು, ಪೂಜ್ಯರು ಎಲ್ಲರೂ ಕೂಡ ಆಗ್ರಹ ಇದೆ, ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಹೇಗೆ ಮಾಡಿದೆಯೋ ಅದೇ ಮಾದರಿಯಲ್ಲಿ ಮತಾಂತರವು ನಿಷೇಧ ಕಾನೂನು ಕೂಡ ಜಾರಿ ಮಾಡಬೇಕು ಅಂತನ್ನುವಂಥದ್ದು ಆಗ್ರಹವನ್ನು ಇಡೀ ರಾಜ್ಯಾದ್ಯಂತ ನಡೀತಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶ್ರೀರಾಮ ಸೇನೆ ಅಧ್ಯಕ್ಷ ಶ್ರೀ ಸಂಗಮೇಶ ಸ್ವಾಮೀಜಿ, ಬೆಂಗಳೂರು ನಗರದ ಅಧ್ಯಕ್ಷ ಚಂದ್ರಶೇಖರ್, ಜಗದೀಶ್ ಬಾಳದಿಗಿ, ಬೇಲೂರು ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳಾದ ಅನಿಲ್ ಕಡ್ಲೂರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. HCM ನ್ಯೂಸ್, ಬೇಲೂರು. ಸಮಾಜದ ನಿರ್ಮಾಣವೇ ವೀರಶೈವ ಮಹಾಸಭಾದ ಮುಖ್ಯ ಉದ್ದೇಶ ಎಂದು ಕಾರಜೋಳಿ ಹಿರೇಮಠದ ಪೀಠಾಧ್ಯಕ್ಷ ಶ್ರೀ ಷಟ್ಬ್ರಹ್ಮ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಆಲೂರು ಪಟ್ಟಣದ ತಾಲೂಕು ವೀರಶೈವ ಸಮುದಾಯ ಭವನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ಮಹಾಸಭೆ ಮತ್ತು ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ, ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಹಾನಗಲ್ ಕುಮಾರ ಶಿವಯೋಗಿಗಳು 1904ರಲ್ಲಿ ಹುಟ್ಟು ಹಾಕಿದ ವೀರಶೈವ ಮಹಾಸಭಾ ಇಂದಿಗೂ ಚಟುವಟಿಕೆಯಲ್ಲಿ ಕ್ರಿಯಾಶೀಲವಾಗಿದೆ. ಇದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಿದೆ. ವೀರಶೈವ ಲಿಂಗಾಯತ ಮಠಗಳು ಶಿಕ್ಷಣ, ದಾಸೋಹ ಮತ್ತು ವಾಸಕ್ಕೆ ಯಾವುದೇ ಜಾತಿ ಮತ ಪಂಥಗಳನ್ನು ನೋಡದೆ ಶಿಕ್ಷಣವನ್ನು ನೀಡಿದ ಕಾರಣಕ್ಕೆ ಇಂದು ವಿಶ್ವಕ್ಕೆ ಮಾದರಿಯಾಗಿವೆ ಎಂದರು. ನಮಗೆಲ್ಲ ಪುರಾಣಗಳ ನಿಜವೂ ಗೊತ್ತಿಲ್ಲ, ಕೆಲವರಿಗೆ ಓದೋಕ್ಕೆ ಗೊತ್ತಿಲ್ಲ, ಕೆಲವೊಬ್ಬರ ಪುರಾಣಗಳ ಬೇರೆ ಇರ್ತದೆ, ಪುರಾಣಗಳು ಕೆಲವರಿಗೆಲ್ಲ ಇತಿಹಾಸ ಪುರಾಣ ಬಗ್ಗೆ ಅರಿವುದಿಲ್ಲ, ಕೆಲವರಿಗೆ ಏನು ಆ ಪುರಾಣಗಳು ಅವರಿಗೆ ಗೊತ್ತಿರುತ್ತದೆ. ಆ ಮಟ್ಟದಲ್ಲಿ ವಿಚಾರಗಳೇ ಮಾತಾಡೋದು ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಪುರಾಣ ಪುರಾಣದ ವೀರಶೈವ ಲೋಕದಲ್ಲಿ ಬೇರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜದ ಕಟ್ಟಕಡೆಯ ಜನರಿಗೂ ಸೌಲಭ್ಯಗಳನ್ನು ದೊರಕಿಸಿಕೊಡುವುದಕ್ಕೆ ಈಗಿನ ಯುವಕರು ಮುಂದಾಗಬೇಕು. ಈಗಲೂ ನಾವು ಒಗ್ಗಟ್ಟಾಗದಿದ್ದರೆ ನಮಗೆ ಉಳಿಗಾಲವಿಲ್ಲ. ನಾವೆಲ್ಲರೂ ಒಂದಾಗುವ ಕಾಲ ಬಂದಿದೆ. ವೀರಶೈವ ಲಿಂಗಾಯತರ ಒಗ್ಗಟ್ಟನ್ನು ಇಡೀ ಪ್ರಪಂಚಕ್ಕೆ ಪ್ರದರ್ಶಿಸಬೇಕಿದೆ ಎಂದರು. ಒಳಪಂಗಡಗಳಿಗೆಲ್ಲ ಸೇರಿರಿ, ದಯಮಾಡಿ ಅದನ್ನು ಮಹಾಸಭಾದ ವೇದಿಕೆ ಅಡಿಯಲ್ಲಿ ಅದೊಂದು ಒಂಥರ ಮಾತೃ ಸಂಸ್ಥೆ ಇದ್ದಂಗೆ ನೀವು ಪ್ರತ್ಯೇಕ ಸಂಘಗಳನ್ನ ಇಟ್ಕೊಂಡಿರಿ. ನೀವು ಒಳ ಪಂಗಡಗಳನ್ನ ನೀವು ಗೌರವಿಸಿ, ಆದರೆ ಮಾತೃ ಸಂಸ್ಥೆ ಆದಂಥ ಅಖಿಲ ಭಾರತ ವೀರಶೈವ ಮಹಾಸಭಾನ ತಾವು ಫಸ್ಟು ಗೌರವಿಸಿ ಅದರ ಕೆಳಗಡೆ ನೋಂದಣಿಯನ್ನು ಮಾಡಿಕೊಂಡು ಜಿಲ್ಲಾ ಘಟಕಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ, ತಾಲೂಕು ಘಟಕಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ. ನಮ್ಮಲ್ಲಿ ಸ್ಟ್ರಕ್ಚರ್ ಈಗ ಯಾಕೆ ನಾನು ನೋಂದಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಂದು ಮೆಂಬರ್ ಆದರೆ ನಾವೇನಾಗ್ತೀವಪ್ಪ ಅಂತ ಕಲ್ಪನೆಗಳಿರಬೇಡಿ. ಒಂದು ಮೆಂಬರ್ಶಿಪ್ ಡ್ರೈವ್ ಶುರುವಾದರೆ ಏನಾಗುತ್ತೆ, ನಮ್ಮಲ್ಲಿ ಪರ್ಸೆಂಟೇಜ್ ಆಫ್ ಫಂಡ್ಸ್ನ ವಾಪಸ್ ಆ ಘಟಕಗಳಿಗೆ ಅಭಿವೃದ್ಧಿ ವಾಪಸ್ ಕೊಡ್ತಾ ಇದ್ದೀವಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ವಿಆರ್ ಗುರುದೇವ್, ತಾಲೂಕು ಅಧ್ಯಕ್ಷ ಜಯಪ್ರಕಾಶ್ ಮಾತನಾಡಿದರು. HCM ನ್ಯೂಸ್, ಆಲೂರು. ಕತ್ತಲಿಂದ ಬೆಳಕಿನೆಡೆಗೆ ಪ್ರಯಾಣ ಬೆಳೆಸುವುದಕ್ಕೆ ಗ್ರಂಥಾಲಯ ಅತಿ ಮುಖ್ಯವಾಗಿದೆ ಎಂದು ಕತ್ತರಿಘಟ್ಟ ಮಿಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ತಿಳಿಸಿದ್ದಾರೆ. ಚಂದ್ರಾಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬಾಲ್ಯದಲ್ಲಿ ಮಕ್ಕಳು ಉತ್ತಮ ಜೀವನ ರೂಪಿಸಿಕೊಳ್ಳಲು ಮುಂದಾಗಬೇಕಾದರೆ ಗ್ರಂಥಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಒಂದು ಗ್ರಂಥಾಲಯ 100 ಜನ ಸ್ನೇಹಿತರಿಗೆ ಸಮವಾಗಿದೆ. ಮೊಬೈಲ್ನಲ್ಲಿ ಫೇಸ್ಬುಕ್, ವಾಟ್ಸ್ಆ್ಯಪ್ನಿಂದ ಮಕ್ಕಳು ಹೊರಬನ್ನಿ, ಅದರಿಂದ ಅನಾನುಕೂಲವೇ ಹೆಚ್ಚಾಗಿದೆ.
ಬದುಕನ್ನ ಹಾಳು ಮಾಡುತ್ತದೆ. ಜ್ಞಾನಗಳನ್ನ ಪಡೆಯಲು ಗ್ರಂಥಗಳನ್ನು ಓದುವ ಮೂಲಕ ತಪಸ್ಸು ಮಾಡಬೇಕು. ಒಳ್ಳೆಯ ಗೆಳೆಯರನ್ನ ಸಂಪಾದಿಸಿ ಒಳ್ಳೆಯ ಗ್ರಂಥವನ್ನ ಓದಿ. ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಮಕ್ಕಳು ಈಗಿನಿಂದಲೇ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕು. ದೇಶ ಅಭಿವೃದ್ಧಿ ಮತ್ತು ವಿನಾಶಕ್ಕೆ ಹೋಗಲು ಮಕ್ಕಳೇ ಕಾರಣ. ಅಂತ್ಯವೂ ನೀವೇ, ಆರಂಭವೂ ನೀವೇ ಆಗಿದ್ದೀರಾ. ಬಾಲ್ಯದಲ್ಲಿಯೇ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ದೇಶದ ಉತ್ತಮ ಪ್ರಜೆಗಳಾಗಿ ಎಂದರು. ಅವರಿಗೆಲ್ಲ ನಿಮಗೆ ಅವ್ರು ನಮಗೆಲ್ಲ ಅಲ್ಲೇ ಕತ್ತಲೆ ಬೆಳಕೆಲ್ಲ ನೋಡ್ಬಿಟ್ಟಿದ್ದೀವಿ, ನೀವು ನೋಡಬೇಕಾಗ್ತದೆ. ಕಾರಣ ಇಷ್ಟೇ, ಬಾಲ್ಯ ಇದೆಯಲ್ಲ, ಈ ಬಾಲ್ಯದಲ್ಲಿ ಸರಿಯಾದ ರೀತಿ ನೀವೇನಾದರೂ ಬದುಕನ್ನು ಕಟ್ಟಲಿಕ್ಕೆ ಈ ಗ್ರಂಥ ಎಷ್ಟು ಮುಖ್ಯ ಅಂದರೆ 100 ಜನ ಸ್ನೇಹಿತರಿಗೆ ಒಂದು ಬುಕ್ ಸಮಾನ. ನೀವೇನು 100 ಜನ ಗೆಳೆಯರು ಮಾಡ್ಕೊತೀರಲ್ಲ, ಆ ಮೊಬೈಲ್, ಆ ದರಿದ್ರ ಫೇಸ್ಬುಕ್, ವಾಟ್ಸಪ್ಪಿಂದ ಹೊರಗೆ ಬರ್ರಿ. ಅದು ನಿಮ್ಮ ಬದುಕನ್ನು ಕಟ್ಟಲ್ಲ, ನಿಮ್ಮ ಬದುಕನ್ನು ಹಾಳು ಮಾಡ್ತದೆ. ಈ ಪುಸ್ತಕ ಇದೆಯಲ್ಲ, ಒಬ್ಬ ತಪಸ್ವಿಗೆ ಸಮಾನ. ನೀವೇನಾದರೂ ಒಂದು ಬುಕ್ ಓದ್ತಾ ಕೂತ್ರೆ ನಿಮ್ಗೆ ಯಾರು ಪಕ್ಕದಲ್ಲಿ ಬಂದರೂ ಹಾವು ಬಂದರೂ ಗೊತ್ತಾಗಲ್ಲ, ನಿಮ್ಮ ಮಾಡಿ ನೀವು ಓದ್ತಿರ್ತೀರಿ. ಅದಕ್ಕೆ ಕಾರಣ ಇದು ತಪಸ್ಸು. ಇಂಥ ಎಲ್ಲ ಜ್ಞಾನಗಳನ್ನು ಪಡೆದು ನಮ್ಮ ಡಾಕ್ಟರೇಟ್ ತಗೊಂಡಿದ್ದಾರೆ, ಕಾಳೆಗೌಡರಿದ್ದಾರೆ. ನಾನು ಇನ್ನೂ ಸಮಯ ಮಾತಾಡಬೇಕು, ನನಗೆ ಅಲ್ಲ ಪಾಪ ಅವ್ರು ಕಾಯ್ತಿದ್ದಾರೆ. ಅಲ್ಲೂ ಮಕ್ಕಳ ದಿನಾಚರಣೆ. ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ, ಮಕ್ಕಳೇ ಎಲ್ಲರೂ ಒಳ್ಳೆಯವರಲ್ಲ, ನಮ್ಮಲ್ಲೂ ಕೆಟ್ಟವರಿದ್ದಾರೆ, ನಿಮ್ಮಲ್ಲೂ ಕೆಟ್ಟವರಿದ್ದಾರೆ. ಅಂದ್ಬಿಟ್ಟು ಎಲ್ಲ ಸ್ನೇಹಿತರು ಮಾಡಿ ಅಂತಲ್ಲ, ಒಳ್ಳೆ ಗೆಳೆಯರು ಮಾಡ್ಕೊಳ್ಳಿ, ಒಳ್ಳೆ ಗ್ರಂಥಾಲಯಗಳ ಜೊತೆಗೆ ಒಂದು ಬುಕ್ಸ್ ಓದೋ ಅಭ್ಯಾಸ ಇಟ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕು ಏನಾದರೂ ಸುಂದರವಾಗಿರಬೇಕು ಅಂದರೆ ಇವತ್ತು ನೀವು ತಲೆ ಒಳಗಡೆ ಹಾಕೊಳ್ಳೋಂಥ ಒಂದು ದೊಡ್ಡ ಬೀಜನೇ ಕಾರಣ. ಇದೇ ನಾನು ಎಲ್ಲ ಕಡೆ ಹೇಳೋದು, ತಲೆಗೆ ಬಿದ್ದ ಒಂದಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುವುದೇ ಸರ್ವಜ್ಞ. ಇವತ್ತು ನೀವೇನಾದರೂ ಒಳ್ಳೆಯದು ಮಾಡ್ಕೊಂಡ್ರೆ ಬದುಕಲು ಸುಂದರವಾಗಿ ನಮ್ಮ ಥರ ಇರ್ತೀರಿ, ಇಲ್ಲ ನಿಮ್ಮ ಬದುಕು ನರಕ ಹಾಕ್ತದೆ ಮಕ್ಕಳೇ. ಹಾಗಾಗಿ ಗ್ರಂಥಾಲಯ ಇಲ್ಲಿಗೆ ನಿಲ್ಲಬಾರ್ದು. ನಾನು ಏನೂ ಹೇಳಲ್ಲ, ಮಾಡ್ತೀನಿ ಅಂತ. ಸಮಯ ನನಗೂ 29ಕ್ಕೂ ಏನೋ ಕರೆದ್ರು ಪುಟ್ಟಣ್ಣವರು, ಆ ಸಮಯಕ್ಕೆ ಬರ್ತೀನಿ, ನೋಡೋಣ ನನಗೇನು ಅನಿಸುತ್ತೆ. ನಾನು ಘೋಷಣೆ, ನಂದು ಅಭ್ಯಾಸನೇ ಹಾಗೆ, ನನ್ನ ಉದ್ದೇಶನೇ ಒಂದೇ, ಮಕ್ಕಳಿಗೆ ಯಾಕೆ ಹೆಚ್ಚಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ ಅಂದರೆ ನಿಮ್ಮನ್ನು ಸರಿಯಾದ ರೀತಿ ಬೆಳೆಸಿ ನಮಗೆ ಯಾವ ಆಸ್ತಿ ಬೇಕಿಲ್ಲ. ನಮ್ಮ ದೇಶ ವಿನಾಶದಂಚಿಗೋ ಕಾರಣ ನೀವೇ. ಹಿರಿಯ ಪತ್ರಕರ್ತ ಹಾಗೂ ಜಿಲ್ಲಾ ಗ್ರಂಥಾಲಯ ಪುರಸ್ಕೃತ ಪುಟ್ಟಣ್ಣ ಗೋಕಾಕ್ ಮಾತನಾಡಿ, ಗ್ರಂಥಾಲಯವನ್ನ ಮಕ್ಕಳು ಹೆಚ್ಚು ಬಳಸಿಕೊಂಡು ಸತ್ಸಮಾಜ ಕಟ್ಟುವಲ್ಲಿ ತಮ್ಮ ಜೀವನದ ಶ್ರೇಯಸ್ಸನ್ನ ಕಂಡುಕೊಳ್ಳಿ. ಜ್ಞಾನದ ಇದ್ದರೆ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು. ಅಜಯ್ ಕುಮಾರ್ ಅವರು ಗೌರ್ಮೆಂಟ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು. ಅವ್ರಿಗೆ ಈ ಸಾರಿ ವಿಶೇಷತೆ ಅಂತಂದರೆ ಈ ಜ್ಞಾನದಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಧ್ಯಯನ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಾ, ಮತ್ತು ಪತ್ರಿಕಾ ಮಿತ್ರರು ಮತ್ತು ಎಲ್ಲ ಓದು ಬಂಧುಗಳು ಮತ್ತು ವಿಶೇಷವಾಗಿ ನಮ್ಮ ನೌಕರ ವರ್ಗದವರು, ಗ್ರಂಥಾಲಯ, ನಮ್ಮ ದಿಂಡಗೂರು ಶಾಖಾ ಗ್ರಂಥಾಲಯ ಪಾಲಕರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ, ಈ ವರ್ಷದ ವಿಶೇಷತೆ ನಿಮಗೆ ಅನುಕೂಲ ಆದದ್ದು ಅಂತಂದರೆ ಶ್ರೀಯುತ ಕಾಳೆಗೌಡರದ್ದು. ಸರಿ ಇದೇ ರೀತಿ ಪುಸ್ತಕ ಪ್ರದರ್ಶನ ಉದ್ಘಾಟನೆ ಮಾಡಿದಾಗ ಅವರು ಒಂದು ಆಶ್ವಾಸನೆ ಕೊಟ್ಟರು, ಮಕ್ಕಳಿಗೆಲ್ಲ ಇಷ್ಟು ಗ್ರಂಥಾಲಯ ಅಂದರೆ ಈ ಥರ ಇದೆ ಅಂತಂದ್ಬಿಟ್ಟು ನನಗೆ ಇದು ಗೊತ್ತಿರಲ್ಲ, ಎಲ್ಲ ತಾಲೂಕಿಗಿಂತ ವಿಶೇಷವಾಗಿದೆ. ಇದಕ್ಕೆ ವೈಟ್ ವಾಶ್ ಬಣ್ಣ ಮತ್ತು ನೆಲಕ್ಕೆ ಇದನ್ನು ಹಾಕಿ ರಿಪೇರಿನ ಒಂದು ನಾನು ಶಾಂಕ್ಷನ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದರೆ 20ನೇ ತಾರೀಕು ಸಮಾರಂಭ ಇದೆಯಲ್ಲ, ಅವ್ರಿಗೆ ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ, ಗ್ರಂಥಾಲಯದ ಪರವಾಗಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪರವಾಗಿ ಮತ್ತು ಪುಟ್ಟಣ್ಣ ಏಜೆನ್ಸಿ, ಹೇಮಾವತಿ ಪ್ರಿಂಟರ್ಸ್, ಹೇಮಣಿ ಪ್ರಕಾಶನದ ಪರವಾಗಿ ಅವರಿಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು 20ನೇ ತಾರೀಕು ಮಾಡಿದ್ದೀವಿ. ತಾವೆಲ್ಲ 19 ಮಾಡಿ ಕಾರ್ಯಕ್ರಮ ನೀವು ಆಯೋಜಿಸಿದೆ. ಮತ್ತು ವಿಶೇಷತೆ ಅಂತಂದರೆ ಅವರು ಇನ್ನೂ ಇಷ್ಟೊಂದು ಮಕ್ಕಳು ಮತ್ತು ಇಷ್ಟೊಂದು ಓದುಗರು ಯಾವ ತಾಲೂಕಿನಲ್ಲಿಲ್ಲ. ಮೇಲ್ಗಡೆ ಒಂದು ಸಪ್ರೇಟ್ ಅಧ್ಯಯನ, ನಿಮ್ಮ ಕಾಂಪಿಟೇಷನ್ಸ್ ಸ್ಪರ್ಧಾತ್ಮಕ ಸ್ಟಡಿಗಿದೆಯಲ್ಲ ಮತ್ತು ಮಕ್ಕಳಿಗೆ ಸ್ಟಡಿಗಿದೆಯಲ್ಲ, ಅದಕ್ಕೆಲ್ಲನೂ ಅನುಕೂಲತೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ಆ ವಿಶೇಷ ಕಾರ್ಯಕ್ರಮದಲ್ಲಿ ಈ 5 ಸಪ್ತಾಹದಲ್ಲಿ ಶಾಲಾ ಮಕ್ಕಳಿಗೆ ಪ್ರೈಮರಿ ಶಾಲೆ, ಹೈಸ್ಕೂಲು, ಕಾಲೇಜು ಇನ್ನೊಂದನ್ನು ಆಯ್ಕೆ ಮಾಡಿ ಅಲ್ಲಿ ಸ್ಪರ್ಧಾತ್ಮಕ ವಿಷಯಗಳನ್ನ ನಾವು ಸರ್ಕಾರದ ಏನು ಇದು ಸೂಚನೆ ಮೇರೆಗೆ ವಿಶೇಷವಾಗಿ ಸ್ಪರ್ಧೆನ ಏರ್ಪಡಿಸಿ ಅಲ್ಲಿ ಗೆದ್ದಂತಹ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೂ ಸಹ ಬಹುಮಾನವನ್ನು ಸಹ ಮತ್ತೆ ಕಾರ್ಯಕ್ರಮದಲ್ಲಿ ಸಹ ಪ್ರಾಧ್ಯಾಪಕ ಡಾಕ್ಟರ್ ಅಜಯ್ ಕುಮಾರ್, ಗ್ರಂಥಪಾಲಕ ದೇವರಾಜ್, ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳು ಭಾಗವಹಿಸಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ಪಟ್ಟಣದ ಯಗಚಿ ಸೇತುವೆ ಬಳಿ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ಕೆಳಭಾಗದಲ್ಲಿ ನೂತನ ಕೀಬೋರ್ಡ್ ತರಬೇತಿ ಕೇಂದ್ರ ಆರಂಭಿಸಲಾಗಿದೆ.
ತರಬೇತಿ ಕೇಂದ್ರದ ಪ್ರಾರಂಭೋತ್ಸವದಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ, ಬೇಲೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಮಹಿಳೆಗಳಿಂದ ಹಲವಾರು ವಿವಿಧ ರೀತಿಯ ವಾದ್ಯ ಪರಿಕರಗಳ ಕಲಿಕಾ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಚಿಂತಿಸಲಾಗಿತ್ತು. ಅದರಂತೆ ಮೊದಲ ಬಾರಿಗೆ ಕೀಬೋರ್ಡ್ ತರಬೇತಿ ಕೇಂದ್ರವನ್ನು ಪ್ರಾರಂಭೋತ್ಸವ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ವಯೋಲಿನ್, ವೀಣೆ, ಕೊಳಲು, ವಿವಿಧ ಬಗೆಯ ವಾದ್ಯ ಪರಿಕರಗಳನ್ನು ಕಲ್ಪಿಸಿಕೊಡುವ ಆಸಕ್ತಿ ಹೊಂದಿದ್ದೇವೆ. ಹಾಗಾಗಿ ಬೇಲೂರಿನ ಜನತೆ ಇದರ ಬಗ್ಗೆ ಸಹಕಾರ ನೀಡಿದೆ. ಶ್ರೀ ಲಕ್ಷ್ಮೀ ಮಂಗಳ ವಾದ್ಯ ಮತ್ತು ಸಂಗೀತ ಕಲಾಸೇವಾ ಟ್ರಸ್ಟ್ ವತಿಯಿಂದ ಹಲವಾರು ಸಂಗೀತದ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಿದ್ದೇವೆ ಎಂದರು. ಇಂತಹ ತರಬೇತಿ ಕೇಂದ್ರಗಳನ್ನು ಬಹಳ ವರ್ಷಗಳ ಹಿಂದೆ ಬಿಸಿ ಮಂಜುನಾಥ್ ರವರ ಸಹಕಾರದಲ್ಲಿ ಮಾಡಲು ಚಿಂತಿಸಲಾಗಿತ್ತು. ಆದರೆ ಇಂದು ಅವರು ನಮ್ಮೊಂದಿಗೆ ಇಲ್ಲದಿರುವುದು ಬೇಸರ ತಂದಿದೆ. ಆದರೆ ಅವರ ಮಾರ್ಗದರ್ಶನದಲ್ಲಿ ಅವರ ಪುತ್ರ ಸಂತೋಷ್ ನಮ್ಮೊಂದಿಗಿರುವುದು ಹಲವಾರು ಸಂಗೀತದ ಕಲೆಗಳನ್ನು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ನನಗೆ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ ಅಂದರೆ ಕೀಬೋರ್ಡ್ಗೆ ಅಂದರೆ ಬೇಲೂರು ಅಂತ ಚಿಕ್ಕ ಪ್ಲೇಸಲ್ಲಿ ಸಾಕಷ್ಟು ಜನ ನಾನು ಕೇಳ್ತಾ ಇರ್ತೀನಿ, ಮಕ್ಕಳು ಬರ್ತಿರ್ತಾರೆ. ನರಸಿಂಹಸ್ವಾಮಿ ಅವರ ಮಕ್ಕಳಾಗಿರ್ಬೋದು, ಅವರ ಅಂದರೆ ಕೇಶ್ ಅವರು ಅಂದರೆ ಮಕ್ಕಳೆಲ್ಲರೂ ಇನ್ಸ್ಟ್ರೂಮೆಂಟ್ಸ್ ಕಲಿತಾ ಇರ್ತಾರೆ. ಅದೇ ರೀತಿ ನಾನು ಅಷ್ಟೇ ಅಂದರೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಫ್ಲೂಟ್ ಕಲಿಯಕ್ಕೆ ಹೋಗ್ತಾ ಇದ್ದೆ. ಅಂದರೆ ಕಾಲಾವಕಾಶ ತುಂಬ ಕಡಿಮೆ ಇದ್ರು ಫ್ಲೂಟ್ ಕಲಿಯಕ್ಕೆ ಹೋಗ್ತಾ ಇದ್ದೆ. ಸಾಕಷ್ಟು ಕಲಿತೆ, ನಾನು ಬೇಸಿಕ್ಸ್ ಏನಿದ್ರು ಸಾಕಷ್ಟು ಕಲಿತೆ. ಅವಾಗಲೇ ಅನಿಸ್ತಾ ಇತ್ತು, ಬೇಲೂರು ಅಂತ ಚಿಕ್ಕ ಪ್ಲೇಸಲ್ಲಿ ಇರುವಂಥ ಮಕ್ಕಳಿಗೆ ಸಾಕಷ್ಟು ಕಲಿತೆ ಇಲ್ಲೇ ಇದ್ದಾರೆ. ಪೇರೆಂಟ್ಸಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮ್ಯೂಸಿಕ್ಕು ಅಥವಾ ಡ್ಯಾನ್ಸ್ ಕ್ಲಾಸಸ್ಸು ಅದರದ್ದು ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ವೇದಿಕೆ ಸಿಗ್ತಾ ಇರುತ್ತೆ. ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಮೌಳಿ ಹಾಗೂ ದೇಶಭಕ್ತ ಬಳಗದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ, ಹಲವಾರು ಯುವ ಕಲಾವಿದರಿಗೆ, ಪ್ರತಿಭೆಗಳಿಗೆ ನಮ್ಮ ತಂದೆಯವರು ಸಹಕಾರ ನೀಡುತ್ತಿದ್ದರು. ಅದರಂತೆ ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳಿಗೆ, ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಾನು ಕೂಡ ಇವರೊಂದಿಗೆ ಕೈಜೋಡಿಸಲು ಸದಾ ಸಿದ್ಧನಿದ್ದೇನೆ ಎಂದರು. ಸಂಗೀತಕ್ಕೆ ಆದ್ಯತೆ ಇದೆ. ಇಂಥ ಕಲೆಗಳು ನಮ್ಮ ಕಲೆಗಳಿಂದ ಬೇರೆ ಕಲೆಗಳು ಉಗಮವಾದದ್ದು, ಉದ್ಭವವಾದದ್ದು. ಉದಾಹರಣೆ ಕೇರಳದ ಕಥಕ್ಕಳಿ ಇರ್ಬೋದು, ಕರ್ನಾಟಕದ ಕ್ಲಾಸಿಕಲ್ ಮ್ಯೂಸಿಕ್, ಯಕ್ಷಗಾನ ಇರ್ಬೋದು, ಕೂಚಿಪುಡಿ ಇರ್ಬೋದು, ಒಡಿಸಿ ನೃತ್ಯಗಳಿರ್ಬೋದು. ಇದಕ್ಕೆ ಸರಿಸಮನಾದಂಥ ವೈವಿಧ್ಯಮಯವಾದಂಥ ಬೇರೆ ಕಲಾ ಪ್ರಕಾರಗಳು ಬೇರೆ ಬೇರೆ ದೇಶಗಳಲ್ಲಿ ನಿಮಗೆ ಕಂಡು ಬರೋದಿಲ್ಲ. ಅವರು ಅಪ್ರಿಷಿಯೇಟ್ ಮಾಡಿದ್ರೆ ಮಾತ್ರ ನಮಗೆ ನಮ್ಮದು ದೊಡ್ಡ ಸಂಗತಿ ನಮ್ಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ ಅಂದರೆ, ನಾನು ಒಂದು ಕಾರ್ಯಕ್ರಮ ಒಪ್ಕೊಂಡಾಗ ವೀಣೆ ಉಳಿದಾಗ ಕರ್ನಾಟಕ ರಾಜ್ಯದಲ್ಲಿ 6 ಜನ ಮಾತ್ರ ವೀಣೆ ಉಳಿಸಿದ್ರು. ಹಾಗಾಗಿ ಬೇಲೂರಲ್ಲಿ ಅವರ ಪ್ರಯತ್ನ ಯಾರಾದರೂ ಕಲಿಯಂತ ಆಸಕ್ತಿ ಇದ್ದರೆ ಖಂಡಿತ ವೀಣೆನೂ ಕೂಡ ನಾನು ಇಲ್ಲಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕಲಿಯಂತ ಆಸಕ್ತಿ ಇದ್ದವರು ಸೇರ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ಈಗ ಕೀಬೋರ್ಡ್ ನಂತರ ಮುಂದೆ ನಾವು ವೈಲಿನ್ ತರ್ತಾ ಇದ್ದೇವೆ, ವೈಲಿನ್ ನಂತರ ಫ್ಲೂಟ್ ತರ್ತಾ ಇದ್ದೇವೆ. ಹೀಗೆ ಒಂದರಂತ ಒಂದನ್ನು ನಾವು ತರ್ತಾ ಇದ್ದೇವೆ. ಹಾಗಾಗಿ ಎಲ್ಲ ನಿಮ್ಮ ಗೊತ್ತಿರುವಂಥವರಿಗೆ ಕಲಿಯಂತ ಆಸಕ್ತಿ ಇರುವಂಥವ್ರಿಗೆ ಕಷ್ಟದಲ್ಲಿರುವವರಿಗೆ ದಾನ ಧರ್ಮದ ರೂಪದಲ್ಲಿ ಉಪಕಾರ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಅಣತಿ ಎಸಿ ಆನಂದ್ ಕುಮಾರ್ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಬಸವನಪುರದ ನೂತನ ಶ್ರೀ ಆಂಜನೇಯ ಸ್ವಾಮಿ ದೇಗುಲದ ವಿಮಾನ ಗೋಪುರ ಮುಖಮಂಟಪ ಲೋಕಾರ್ಪಣೆಯ ಕುಂಭಾಭಿಷೇಕದ ಪೂರ್ಣಾಹುತಿ ಹೋಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಒಳ್ಳೆಯ ಜ್ಞಾನದಿಂದ ಮುಕ್ತಿ ಬರುತ್ತದೆ. ದಾನ ಧರ್ಮಗಳಿಂದ ಸನ್ಮಾರ್ಗದಲ್ಲಿ ಯುವಕರು ಜೀವನ ನಡೆಸಬೇಕು. ಇತರರಿಗೆ ತೊಂದರೆ ಕೊಡುವುದರಿಂದ ಒಳಿತಾಗಲ್ಲ. ಮಾದರಿಯಾಗುವ ರೀತಿ ಭಾರತದಲ್ಲೇ ಮನೆಮಾತಾಗಿರುವ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಪಾಲಿಸುವುದರಿಂದ ಸಮಾಜದಲ್ಲಿ ಹೆಸರು ಗಳಿಸಬಹುದು. ಒಗ್ಗಟ್ಟಾಗಿ ಹಳ್ಳಿಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಬೋರೇಗೌಡ, ಬಾಬು, ರಘು, ಗಂಗಾಧರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವರ ಮದುವೆಗೋ, ಇಲ್ಲ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಹೊಯ್ಸಳ ಹೋಂಡಾ.
ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು ಬಿಎಂ ರಸ್ತೆ, ಹಾಸನ. ನಮ್ಮಲ್ಲಿ ಹೋಂಡಾ ಆಕ್ಟಿವಾ 6G, ಡಿಯೋ, ಆಕ್ಟಿವಾ 125, ಕ್ರೇಜಿಯಾ ಸ್ಕೂಟರ್ಗಳು ಮತ್ತು ಸಿಬಿ ಶೈನ್ 125, SP 125, ಯೂನಿಕಾರ್ನ್, ಎಕ್ಸ್ ಬ್ಲೇಡ್, ಲೀವೋ ಮತ್ತು CD 110 ಮೋಟಾರ್ ಸೈಕಲ್ಗಳು ದೊರೆಯುತ್ತವೆ. ಈಗ ನಿಮ್ಮ ನೆಚ್ಚಿನ ಹೋಂಡಾ ವಾಹನಗಳ ಖರೀದಿಗಾಗಿ ಪಾವತಿಸಿ ಕೇವಲ 5,555 ರೂಪಾಯಿ. ಮತ್ತು ನಿಮ್ಮ ನೆಚ್ಚಿನ ಹೋಂಡಾ CD 110 ಖರೀದಿಯೊಂದಿಗೆ ಪಡೆಯಿರಿ ಉಚಿತ ಬೆಳ್ಳಿ ನಾಣ್ಯ. ನಮ್ಮಲ್ಲಿ ಅತ್ಯುತ್ತಮ ಗ್ರಾಹಕ ಸೇವೆ ಹೊಂದಿರುವ SDFC, ICICI, ಮುತ್ತೂಟ್, ಇಂಡಸ್ ಎಂಡ್ ಮತ್ತು ಶ್ರೀರಾಮ್ ಫೈನಾನ್ಸ್ ಗಳ ವತಿಯಿಂದ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲಾ ಮಾದರಿಯ ಹೋಂಡಾ ವಾಹನಗಳಿಗೆ ಸರ್ವಿಸ್ ಮತ್ತು ರಿಪೇರಿ ಸೌಲಭ್ಯವಿದೆ. ಸರ್ವಿಸ್ಗಾಗಿ ಅಪಾಯಿಂಟ್ಮೆಂಟ್ ಪಡೆದು 1 ಗಂಟೆಯ ಎಕ್ಸ್ಪ್ರೆಸ್ ಸರ್ವಿಸ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ರೀತಿಯ ಹೋಂಡಾ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ದೊರೆಯುತ್ತವೆ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ, ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಟಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಾದ್ಯಂತ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ರಸ್ತೆ, ಬಾಕ್ಸ್ ಮಾದರಿಯ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಮತ್ತು ವಿಶಾಲವಾದ ಉದ್ಯಾನವನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಬ್ರೇಕ್ನ ನಂತರ HCR ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಭಾನುವಾರ ಹೊಸದಾಗಿ 11 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 1,11,897ಕ್ಕೆ ಏರಿಕೆಯಾಗಿದೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 123 ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ನಿಗಾ ಘಟಕದಲ್ಲಿ 3 ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ ಒಟ್ಟು 1,376 ಆಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಪತ್ತೆಯಾದ ಕೊರೋನಾ ಪ್ರಕರಣಗಳಲ್ಲಿ ಆಲೂರು 1, ಅರಕಲಗೂಡು 2, ಚನ್ನರಾಯಪಟ್ಟಣ 6, ಹಾಸನ 1, ಸಕಲೇಶಪುರ 1 ಸೇರಿ ಒಟ್ಟು 11 ಆಗಿದೆ ಎಂದರು. HCR ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲೆಯಲ್ಲಿ 5,760 ಕಾನೂನು ಅರಿವು ಕಾರ್ಯಕ್ರಮದ ಆಯೋಜನೆ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾನೂನು ಅರಿವು ಅಗತ್ಯ. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಶಿವಣ್ಣ ಅಭಿಪ್ರಾಯ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಪೊಲೀಸರು ಅವರ ಯೋಗಕ್ಷೇಮಕ್ಕಾಗಿ 4,25,00,000 ವೆಚ್ಚದ ವಸತಿ ನಿಲಯ ನಿರ್ಮಾಣ.
ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ರಾಜ್ಯ ಸರ್ಕಾರದಿಂದ ಗೋಹತ್ಯೆ ವಿರೋಧಿ ಕಾನೂನು ಜಾರಿ, ಇನ್ನು ಹೆಚ್ಚುತ್ತಲೇ ಇರುವ ಗೋಹತ್ಯೆಗಳು. ಪೊಲೀಸ್ ಇಲಾಖೆಯಿಂದ ಕಠಿಣ ಕ್ರಮ ಜಾರಿಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.